ಈ ನಿಷಧಿ ಶಾಸನವು ಸ್ವರ್ಗಸ್ಥರಾದಂತಹ ಮೇಘಚಂದ್ರ ದೇವರನ್ನು ಶ್ಲಾಘನೆ ಮಾಡುತ್ತದೆ. ಬಾಹುಬಲಿ ದೇವರು ಪಾರ್ಶ್ವದೇವರು. ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಯಾಗ ಮಾಡಿದ ಜೈನ ಮುನಿಗಳ ನೆನಪಿಗೆ ಈ ನಿಷಧಿ ಶಾಸನವನ್ನು ನಿರ್ಮಿಸಿದ್ದಾರೆ. ಈ ನಿಷಧಿ ಶಾಸನದ ಲಕ್ಷಣಗಳೆಂದರೆ ಮೇಲ್ಭಾಗದಲ್ಲಿ ಕೀರ್ತಿಮುಖದ ಕೆತ್ತನೆ ನೋಡಬಹುದು. ಪರ್ಯಂಕಾಸನದಲ್ಲಿ ಕುಳಿತಿರುವ ತೀರ್ಥಂಕರನ್ನು ನೋಡಬಹುದು. ಇವರ ಅಕ್ಕಪಕ್ಕದಲ್ಲಿ ಗಾಳಿ ಬೀಸುವ ಚಾಮರವನ್ನು ನೋಡಬಹುದು. ಚಾಮರಗಳ ಅಕ್ಕಪಕ್ಕದಲ್ಲಿ ಸೂರ್ಯಚಂದ್ರರನ್ನು ಕೆತ್ತನೆ ಮಾಡಲಾಗಿದೆ. ಕಾರಣ ಸೂರ್ಯಚಂದ್ರ ಇರುವವರೆಗೂ ಅವರ ಹೆಸರು ಶಾಶ್ವತವಾಗಿರಲಿ ಎಂದು ಕೆತ್ತನೆ ಮಾಡಲಾಗಿದೆ. ಈ ನಿಷಧಿ ಶಾಸನವನ್ನು ಮೇಘಚಂದ್ರ ದೇವರ ಶಿಷ್ಯನಾದ ಮಾಣಿಕ ದೇವರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗಿದೆ. ಈ ಶಾಸನದಲ್ಲಿ 3 ಜೈನ ಮುನಿಗಳಿದ್ದು ಇವರು ಬಟ್ಟೆಯನ್ನು ಧರಿಸಿಲ್ಲ. ಕಾರಣ ಇವರು ದಿಗಂಬರರು. ಜೈನ ಧರ್ಮದಲ್ಲಿ 2 ಪಂಗಡಗಳಿವೆ, ಶ್ವೇತಾಂಬರರು, ದಿಗಂಬರರು. ಬಿಳಿ ಬಟ್ಟೆಗಳನ್ನು ಧರಿಸುವ ಮುನಿಗಳನ್ನು ಶ್ವೇತಾಂಬರರು ಎಂದು ಕರೆಯುತ್ತೇವೆ. ದಿಗಂಬರ ಮುನಿಗಳು ಬಟ್ಟೆಗಳನ್ನು ಧರಿಸುವುದಿಲ್ಲ. ಬದಲಾಗಿ ಆಕಾಶ ಅಥವಾ ದಿಕ್ಕುಗಳೇ ಅವರ ಬಟ್ಟೆಯಾಗಿರುತ್ತದೆ. ಮಧ್ಯದಲ್ಲಿ ಶ್ರುತಪೀಠವಿದೆ. ಈ ಶ್ರುತಪೀಠದ ಮೇಲೆ ಗ್ರಂಥಗಳನ್ನು ನೋಡಬಹುದು. ಈ ಶ್ರುತಪೀಠ ಜ್ಞಾನದ ಸಂಕೇತವಾಗಿದೆ. ಬಹುಶಃ ಈ ಜೈನ ದಿಗಂಬರರು ಏನನ್ನೋ ಚರ್ಚೆ ಅಥವಾ ಬೋಧನೆ ಮಾಡುತ್ತಿರುವ ಹಾಗಿದೆ. ಜೈನ ಮುನಿಯ ಹಿಂಭಾಗದಲ್ಲಿ ಮಹಿಳೆಯೊಬ್ಬಳು ಕೈ ಮುಗಿದು ಕುಳಿತುಕೊಂಡಿದ್ದಾಳೆ. ಕೆಳಭಾಗದಲ್ಲಿ 2 ಜೈನ ದಿಗಂಬರ ಮುನಿಗಳಿದ್ದು ಅವರ ಮುಂಭಾಗದಲ್ಲಿ ಮಹಿಳೆಯೊಬ್ಬಳು ಕೈ ಮುಗಿದು ನಿಂತುಕೊಂಡಿದ್ದಾಳೆ. ಬಹುಶಃ ಈ ಜೈನ ಮುನಿಗಳು ಈಕೆಗೆ ಏನನ್ನೋ ಬೋಧನೆ ಮಾಡುತ್ತಿರುವಂತೆ ತೋರುತ್ತದೆ. ಏನೋ ಇದು ತೀರ್ಥಂಕರು ಏನೋ ಇದೆ, ಆಹಾರ ಏನೋ ಕೊಡ್ತಾರಂತೆ. ಈ ನಿಷಧಿ ಶಾಸನದಲ್ಲಿರುವ ಶಾಸನ ಪಾಠ ಈ ರೀತಿ ಇದೆ. ಶ್ರೀಮತ್ಪರಗಂಭೀರ ಸ್ಯಾದ್ವಾದ ಮೋಘಲಾಂಛನಂ ಜಿಯ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನ ಶಾಸನಂ. ಈ ಶಾಸನವು ಜಿನಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಜಿನ ಶಾಸನವು ವಿಜಯಿಯಾಗಲಿ, 3 ಲೋಕಗಳ ಒಡೆಯನಾದ ಆತನ ತತ್ವವು ವಿಜಯಶಾಲಿಯಾಗಲಿ. ಈ ಶಾಸನವು ಶಕ 1293 ವಿರೋಧಿಕೃತ್ ಸಂವತ್ಸರದ ಮಾರ್ಗಶಿರ ಶುದ್ಧ ಹುಣ್ಣಿಮೆ ಭಾನುವಾರದಂದು, ಅಂದರೆ ಸಾಮಾನ್ಯ ಶಕ 1371 ನವೆಂಬರ್ 23ರಂದು ಮರಣ ಹೊಂದಿದ ಗುರು ಮೇಘಚಂದ್ರರವರನ್ನು ಗುಣಗಾನ ಮಾಡುತ್ತದೆ. ಅವರ ನೆನಪಿಗಾಗಿ ಶಿಷ್ಯರಾದ ಮಾಣಿಕ ದೇವರು ಈ ನಿಷಧಿಯನ್ನು ನಿರ್ಮಿಸಿದರು ಎಂದು ದಾಖಲೆ ತಿಳಿಸುತ್ತದೆ. ಶಾಸನದಲ್ಲಿ ಮೇಘಚಂದ್ರ ದೇವರನ್ನು ಕುರಿತು ಈ ಕೆಳಗಿನಂತೆ ಗುಣಗಾನ ಮಾಡಲಾಗಿದೆ. ಮೇಘಚಂದ್ರ ದೇವರು ಜೈನ ಧರ್ಮವೆಂಬ ಸಾಗರವನ್ನು ಉಕ್ಕಿಸುವ ಚಂದ್ರನಂತೆ. ದಣಿವಿನಿಂದ ಮುಕ್ತರಾದವರು, ಲೌಕಿಕ ಜೀವನದ ಕಷ್ಟಗಳಿಂದ ಮುಕ್ತರಾದವರು, ಅತಿಶಯವಾದ ಪ್ರಶಂಸನೀಯ ಗುಣಗಳಿಂದ ಕಂಗೊಳಿಸುವವರು, ಸರ್ವಗುಣಗಳಿಂದ ಉನ್ನತರು ಮತ್ತು ಕೀರ್ತಿವಂತರು, ಮಹಾಶೋಕವೆಂಬ ಆನೆಗೆ ಸಿಂಹದಂತಿರುವರು. ದಯೆಯ ಅಗಾಧ ಸಾಗರವಾಗಿರುವ ಜಗತ್ಪ್ರಸಿದ್ಧರಾದ ಮೇಘಚಂದ್ರ ಮುನಿಯವರನ್ನು ಎಲ್ಲರೂ ಸಂತೋಷದಿಂದ ಗುಣಗಾನ ಮಾಡುತ್ತಾರೆ ಅಥವಾ ಹೊಗಳುತ್ತಾರೆ. ಮುಂದುವರಿದು ಅವರಿಗೆ ತಿಳಿಯದ ಜ್ಞಾನವಿರಲಿಲ್ಲ, ಅವರು ಕರಗತ ಮಾಡಿಕೊಳ್ಳದ ಶಾಸ್ತ್ರವಿರಲಿಲ್ಲ, ಯಾವುದನ್ನೂ ಓದದೆ ಅಥವಾ ಕೇಳಿಸಿಕೊಳ್ಳದೆ ಬಿಟ್ಟಿರಲಿಲ್ಲ. ಅವರಿಗೆ ಆಶ್ರಯ ನೀಡದ ರಾಜರಿರಲಿಲ್ಲ, ಅವರು ಸೋಲಿಸದ ವಾದಿಗಳಿರಲಿಲ್ಲ, ಅವರನ್ನು ಹೊಗಳದ ಕವಿಗಳಿರಲಿಲ್ಲ. ಪಾರ್ಶ್ವದೇವ ಮತ್ತು ಪ್ರಖ್ಯಾತ ಬಾಹುಬಲಿ ವ್ರತಿಗಳ ಈ ಮಹಾನ್ ಶಕ್ತಿಯನ್ನು ಒಪ್ಪಿಕೊಳ್ಳಲು ಜಗತ್ತು ಹಿಂಜರಿಯುತ್ತದೆಯೇ ಎಂದು ಈ ಶಾಸನದಲ್ಲಿ ಹೇಳಲಾಗಿದೆ.